ನಮಸ್ಕಾರ. ಎಲ್ಲರಿಗೂ ಇಂಚರ ಕನ್ನಡ ಭಾಷಾ ಲೋಕಕ್ಕೆ ಸ್ವಾಗತ. ಇಂದು ನಾನು ನಮ್ಮ ಪುಟಾಣಿಗಳಿಗೆ ಯಾವ ಕಥೆ ಹೇಳೋದು? ನರಿ ಮತ್ತು ಕೊಕ್ಕರೆ ಕಥೆ ಹೇಳಲಾ? ಒಂದು ಕಾಡಿನಲ್ಲಿ ವಂಚು ಅನ್ನುವ ಹೆಸರಿನ ಒಂದು ನರಿ ಮತ್ತು ಜಿಂಕು ಅನ್ನುವ ಒಂದು ಕೊಕ್ಕರೆ ವಾಸಿಸುತ್ತಿದ್ದವು. ಅವೆರಡೂ ನೆರೆಹೊರೆಯವರಾಗಿದ್ದವು. ನೆರೆಹೊರೆ ಎಂದರೆ ಏನು ಹೇಳಿ? ನೆರೆಹೊರೆ ಎಂದರೆ ಅಕ್ಕಪಕ್ಕ ಅಥವಾ ಸುತ್ತಮುತ್ತಲು ಎಂದರ್ಥ. ವಂಚು ನರಿ ಬುದ್ಧಿವಂತ ಮತ್ತು ಕುತಂತ್ರಿ. ಆದರೆ ಜಿಂಕು ಕೊಕ್ಕರೆ ಪರೋಪಕಾರಿ ಹಾಗೂ ಉದಾರ ಮನಸ್ಸಿನದು. ಒಂದು ದಿನ ವಂಚು ಜಿಂಕು ಜೊತೆಗೆ ಸ್ವಲ್ಪ ಮೋಜು ಮಾಡಲು ನಿರ್ಧರಿಸಿತು. ಅದು ಜಿಂಕುವನ್ನು ಊಟಕ್ಕೆ ಆಹ್ವಾನಿಸಿ ಬೇಕೆಂದೇ ಸಮತಳದ ಒಂದು ತಟ್ಟೆಯಲ್ಲಿ ರುಚಿಕರವಾದ ಪಾಯಸವನ್ನು ಬಡಿಸಿತು. ಉದ್ದನೆಯ ಕೊಕ್ಕಿನ ಜಿಂಕುಗೆ ಬಾಯಲ್ಲಿ ನೀರೂರುತ್ತಿತ್ತು. ಆದರೆ ಸಮತಳದ ತಟ್ಟೆಯಲ್ಲಿದ್ದರಿಂದ ಅದನ್ನು ಕುಡಿಯಲು ಸಾಧ್ಯವಾಗಲಿಲ್ಲ. ನರಿ ಅದನ್ನು ನೋಡಿ ನಗುತ್ತಾ ಆನಂದದಿಂದ ತನ್ನ ಪಾಯಸವನ್ನು ಸವಿಯಿತು. ಕೊಕ್ಕರೆ ಮುಜುಗರ ಮತ್ತು ನಿರಾಶೆಯಿಂದ ತನ್ನ ಮನೆಗೆ ಹಿಂದಿರುಗಿತು. ಬಹಳ ಬೇಜಾರಿನಿಂದ ಜಿಂಕು ವಂಚು ನರಿಯ ಕುತಂತ್ರವನ್ನು ನೆನೆದು ಅದಕ್ಕೆ ಬುದ್ಧಿ ಕಲಿಸುವ ಯೋಜನೆ ಮಾಡಿತು. ಜಿಂಕು ವಂಚು ನರಿಯನ್ನು ತನ್ನ ಮನೆಗೆ ಆಹ್ವಾನಿಸಿ ಎತ್ತರದ ಹೂಜಿಗಳಲ್ಲಿ ರುಚಿಕರವಾದ ವಾಂಗಿಭಾತನ್ನು ಮತ್ತು ಒಬ್ಬಟ್ಟನ್ನು ಬಡಿಸಿತು. ಈ ಬಾರಿ ನರಿಗೆ ನಿರಾಸೆಯ ಸಮಯ. ರುಚಿಯಾದ ಭೋಜನದ ವಾಸನೆ ಅದರ ಬಾಯಲ್ಲಿ ನೀರೂರಿಸಿತು. ವಂಚುಗೆ ಸಣ್ಣ ಬಾಯಿಯ ಎತ್ತರದ ಹೂಜಿಗಳಲ್ಲಿ ತಿನ್ನಲು ಸಾಧ್ಯವಾಗಲಿಲ್ಲ. ಆಗ ಅದಕ್ಕೆ ತನ್ನ ತಪ್ಪಿನ ಅರಿವಾಯಿತು ಮತ್ತು ತನ್ನ ಕೃತ್ಯದ ಬಗ್ಗೆ ನಾಚಿಕೆಯಾಯಿತು. ವಂಚು ಜಿಂಕು ಬಳಿ ಕ್ಷಮೆ ಕೇಳಿತು. ನಂತರ ಇನ್ನೊಮ್ಮೆ ಒಂದು ದಿನ ಜಿಂಕು ಬಿಸಿ ಬಿಸಿ ಇಡ್ಲಿ ಮತ್ತು ವಂಚು ಸಾಂಬಾರನ್ನು ಮಾಡಿದವು. ಇಬ್ಬರೂ ಪ್ರೀತಿಯಿಂದ ಪರಸ್ಪರ ತಿನ್ನಲು ಅನುಕೂಲಕರವಾದ ಪಾತ್ರೆಗಳನ್ನು ತಂದವು. ಇಬ್ಬರು ಚೋಮು ಅಳಿಲಿನ ಜೊತೆ ಹಂಚಿಕೊಂಡು ಇಡ್ಲಿ ಸಾಂಬಾರನ್ನು ಸವಿದು ಆನಂದದಿಂದ ಕುಣಿದಾಡಿದವು. ಇದರ ನೀತಿ ಏನು ಹೇಳಿ? ನಾವು ಇತರರಿಂದ ಒಳ್ಳೆಯ ವರ್ತನೆಯನ್ನು ಹೇಗೆ ಬಯಸುತ್ತೇವೋ ಹಾಗೆಯೇ ನಾವು ಅವರನ್ನು ಶ್ರದ್ಧೆ, ಪ್ರೀತಿ, ವಿಶ್ವಾಸದಿಂದ ನಡೆಸಿಕೊಳ್ಳಬೇಕು. ಪುಟಾಣಿಗಳು ನಿಮ್ಮ ಅಮ್ಮ ಅಥವಾ ಅಜ್ಜಿಯ ಬಳಿ ನಮ್ಮ ರುಚಿಕರವಾದ ಖಾದ್ಯಗಳಾದ ಪಾಯಸ, ವಾಂಗಿಭಾತ್, ಒಬ್ಬಟ್ಟು ಇವೆಲ್ಲವನ್ನು ಮಾಡಿಸಿಕೊಂಡು ತಿನ್ನುವುದನ್ನು ಮರೆಯಬೇಡಿ. ಸಾಧ್ಯವಾದರೆ ನನಗೂ ಕಳುಹಿಸಿ. ನನ್ನ ಕಥೆಗಳು ನಿಮಗೆ ಇಷ್ಟವಾದರೆ ಲೈಕ್ ಮತ್ತು ಶೇರ್ ಮಾಡಿ. ನನ್ನನ್ನು ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋ ಮಾಡಿ ಮತ್ತು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇನ್ನೊಂದು ಕಥೆಯೊಂದಿಗೆ ಬೇಗ ಬರ್ತೀನಿ.